ನಮಸ್ಕಾರ. ಈಗಾಗಲೇ ನಟ ದರ್ಶನ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಪೊಲೀಸರು ಕೂಡ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಜಿ ಗ್ಯಾಂಗ್ ಏನಿದೆ ಅಂದ್ರೆ ದರ್ಶನ್ ಮತ್ತು ಸಹಚರರನ್ನು ಒಂದಷ್ಟು ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಸಾಕ್ಷಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಪಂಚನಾಮೆಯನ್ನ ಮಾಡ್ತಾ ಇದ್ದಾರೆ. ಈ ಸಾಕ್ಷಿಗಳೆಲ್ಲ ಹೇಳ್ತಿರೋದು ಒಂದೇ, ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳ್ತಾ ಇರೋದು ಒಂದ್ ಕಡೆ. ನಿರ್ಮಾಪಕ ಉಮಾಪತಿ ಮತ್ತೆ ದರ್ಶನ್ ಅವರ ವಾಕ್ ಸಮರ ಹೇಗಿತ್ತು ಅಂತ ನೀವು ನೋಡಿದ್ವಿ. ಒಂದು ಸಿನಿಮಾದ ಟೈಟಲ್ ವಿಚಾರಕ್ಕಾಗಿ ಇವರಿಬ್ರು ಕಿತ್ತಾಡ್ಕೊಂಡಿದ್ರು ಪಬ್ಲಿಕ್ ಆಗಿ. ಅದರಲ್ಲೂ ದರ್ಶನ್ ಲೇ ತಗಡೆ ಅಂತ ಬೇರೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದಕ್ಕೀಗ ನಿರ್ಮಾಪಕ ಉಮಾಪತಿ ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಉಮಾಪತಿಯ ಸಂದರ್ಭ, ಯಾಕಂದ್ರೆ ಅವ್ರಿಗೆ ಟಾನ್ ಕೊಟ್ಟಂತಹ ವ್ಯಕ್ತಿ ಈಗ ಜೈಲು ಪಾಲಾಗುವಂತಹ ಸಾಧ್ಯತೆ ಹೆಚ್ಚಿದೆ. ನಿರ್ಮಾಪಕ ಉಮಾಪತಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾಳ್ಮೆ ಅಂತಂದ್ರೆ ಅದು ಶಕ್ತಿ ಅಂತ ಪೋಸ್ಟ್ ಹಾಕಿದ್ದಾರೆ. ಪರೋಕ್ಷವಾಗಿ ಇದು ಕೌಂಟರ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಂದು ಮೀಮ್ಸ್ ಗಳನ್ನ ಶೇರ್ ಮಾಡೋ ಮೂಲಕ ಪರೋಕ್ಷವಾಗಿ ನಟ ದರ್ಶನ್ ಅವರು ಈಗ ಜೈಲಲ್ಲಿ ಇರುವಂತಹ ವಿಚಾರಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ.